ಎಲ್ಲರಿಗೂ ನಮಸ್ಕಾರ. ಒಂದು ಊರಾಗ ಒಬ್ಬ ಬಹಳ ಒಳ್ಳೆ ವ್ಯಕ್ತಿ ಇರ್ತಾನ. ಎಷ್ಟು ಒಳ್ಳೆ ವ್ಯಕ್ತಿ ಇರ್ತಾನ ಅಂತಂದ್ರೆ ಆತನ ಒಳ್ಳೆತನದ ಬಗ್ಗೆ ಅವ್ರ ಊರಾಗ ಅಷ್ಟೇ ಅಲ್ದ ಆ ಇಡೀ ಸಾಮ್ರಾಜ್ಯದೊಳಗೆ ಮಂದಿ ಮಾತಾಡ್ಕೊಳ್ತಾ ಇರ್ತಾರೆ. ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಆತನ ಒಳ್ಳೆತನದ ಬಗ್ಗೆ ಮಾತಾಗ್ತಿರ್ತದೆ. ಅಂತಹ ಒಂದು ಮಾತು ಆ ಸಾಮ್ರಾಜ್ಯದ ಸಾಮ್ರಾಟನ ಕಿವಿ ಮೇಲೆ ಬಿತ್ತು. ಆಗ ಆ ಸಾಮ್ರಾಟ ಮಂತ್ರಿ ಮಹೋದಯರನ್ನೆಲ್ಲ ಕರೆಸಿ, ಇಂತಹ ಒಬ್ಬ ಒಳ್ಳೆ ವ್ಯಕ್ತಿ ಅದಾನ ಅನ್ನುವಂತಹ ಮಾತು ನನ್ನ ಕಿವಿ ಮೇಲೆ ಬಿದ್ದದ, ಅದು ಖರೇನ ಅಂತ ಕೇಳ್ತಾನೆ. ಆಗ ಮಂತ್ರಿ ಮಹೋದಯರೆಲ್ಲ ಖರೆ ಐತ್ರಿ, ಅಂತಹ ಒಬ್ಬ ಒಳ್ಳೆ ವ್ಯಕ್ತಿ ಆ ಊರಾಗ ಅದಾನ ಅಂತ ಹೇಳ್ತಾರೆ. ಆತನನ್ನು ಕರೆಸಿ ಅಂತೇಳಿ ಆಜ್ಞೆ ಮಾಡ್ತಾನೆ ಮಹಾರಾಜ. ಆತನನ್ನು ಕರೆಸ್ತಾರ. ಆತನನ್ನು ಉದ್ದೇಶಿಸಿ ಮಹಾರಾಜ, ಏನಪ್ಪಾ ನೀ ಬಹಳ ಒಳ್ಳೆ ವ್ಯಕ್ತಿ ಅಂತ ಮಾತಾಡ್ಲಿಕ್ಕತ್ತಾರ ಮಂದಿ, ಖರೇನ ಅಂತ ಕೇಳ್ತಾನೆ. ಆಗ ಆ ಒಳ್ಳೆ ವ್ಯಕ್ತಿ ಹೇಳ್ತಾನೆ, ಹಾಗೇನಿಲ್ರಿ ಮಹಾರಾಜರ, ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿಲ್ಲ, ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ, ಯಾರನ್ನೂ ಹಿಂಸಿಸಿಲ್ಲ. ಹೀಗಾಗಿ ಜನ ಎಲ್ಲ ನನ್ನ ಬಗ್ಗೆ ನಾನು ಒಳ್ಳೆಯವನು ಅಂತ ಮಾತಾಡ್ಕೊಳ್ತಾರೆ. ಆದ್ರೆ ನನ್ನ ಬಗ್ಗೆ ನಾನೇ ಒಳ್ಳೆಯವನು ಅಂತ ಹೇಳ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಆತ ಮಹಾರಾಜನನ್ನು ಪ್ರಶ್ನೆ ಮಾಡ್ತಾನೆ. ಆಗ ಮಹಾರಾಜ, ಅದೇನೇ ಇರಲಿ, ನಾ ಈಗ ನಿನಗೆ 4 ಕೆಟ್ಟ ಕೆಲಸಗಳನ್ನು ಮಾಡ್ಲಿಕ್ಕೆ ಹೇಳ್ತೀನಿ. ಅದರೊಳಗೆ ಯಾವುದಾದ್ರೂ ಒಂದು ಕೆಟ್ಟ ಕೆಲಸ ಮಾಡಲೇಬೇಕು. ಒಂದು ವೇಳೆ ಮಾಡದೇ ಇದ್ರೆ ನಿನ್ನನ್ನು ಸೇರಿ ನಿನ್ನ ಹೆಂಡತಿ ಮಕ್ಕಳನ್ನು ನೀವು ಸಾಯೋವರೆಗೂ ಜೈಲಿನೊಳಗಿಡ್ತೀನಿ ಅಂತ ಹೇಳ್ತಾನೆ. ಆಗ ಆತನಿಗೆ ಒಂದು ಕ್ಷಣ ಸಿಡಿಲು ಹೊಡೆದಂಗೆ ಆಗ್ತದೆ. ಇದೇನಪ್ಪ ಇಂತಹ ದೊಡ್ಡ ಅನ್ಯಾಯ, ನನಗೆ ನಾನು ಒಳ್ಳೆಯವನು ಇದ್ದದ್ದ ತಪ್ಪಾತೇನು, ಮಹಾರಾಜ ಇಂತಹ ಶಿಕ್ಷೆ ಕೊಡಾಕತ್ತಾನ ನನಗೆ ಅಂತ ವಿಚಾರ ಮಾಡ್ತಾನೆ. ಆದರೂ ಮಹಾರಾಜನನ್ನು ಕೇಳ್ತಾನೆ, 4 ಕೆಟ್ಟ ಕೆಲಸಗಳು ಯಾವುವು ಅಂತ. ಆಗ ಮಹಾರಾಜ ಹೇಳ್ತಾನೆ, 1ನೇದು ನೀ ಹೆಂಡ ಕುಡಿಬೇಕು, ಇಲ್ಲ ಅಂದ್ರೆ ನಿನ್ನ ಹೆಂಡತಿನ ಹೊಡಿಬೇಕು. 2ನೇದು. 3ನೇದು ಮಂದಿ ಮನೆಗೆ ಬೆಂಕಿ ಹಚ್ಚಬೇಕು, ಇಲ್ಲ ಅಂದ್ರೆ ಪ್ರಾಣಿಗಳನ್ನು ಹಿಂಸಿಸಬೇಕು. 4ನೇದು ಅಂತ ಹೇಳ್ತಾನೆ. ಆಗ ಆತನಿಗೆ ದಿಕ್ಕ ತೋಚಿದಂಗೆ ಆಗ್ತದೆ. ಪಾಪ ಅವ ವಿಚಾರ ಮಾಡ್ತಾನೆ, ನಾನು ಪ್ರಾಣಿಗಳಿಗೆ ಹಿಂಸೆ ಕೊಡಲಿಕ್ಕೆ ಸಾಧ್ಯ ಇದೆ ಏನು, ನಾನು ಪ್ರಾಣಿಗಳಿಗೆ ಹಿಂಸೆ ಕೊಡಲಿಕ್ಕೆ ಆಗುತ್ತೆ ನನ್ನ ಕಡೆಯಿಂದ, ಅದು ನನ್ನಿಂದ ಆಗದ ಮಾತು. ನಾನು ಯಾವತ್ತೂ ಯಾವ ಪ್ರಾಣಿಗೂ ಹಿಂಸೆ ಕೊಟ್ಟವನಲ್ಲ. ಮಂದಿ ಮನೆಗೆ ಬೆಂಕಿ ಹಚ್ಚಕ್ಕೆ ಸಾಧ್ಯ ಐತೆ ನನ್ನ ಕಡೆಯಿಂದ. ಮಂದಿ ಮನೆಗೆ ಬೆಂಕಿ ಹಚ್ಚೋದು ಅಂತಂದ್ರೆ ನನ್ನನ್ನು ನಾನೇ ಪಾಪದ ಕೂಪಕ್ಕೆ ತಳ್ಳಿಕೊಂಡಂತೆ. ಬೇಡ, ಮಂದಿ ಮನೆಗೆ ಬೆಂಕಿ ಹಚ್ಚೋದು ನನ್ನ ಕಡೆಯಿಂದ ಆಗೋದಿಲ್ಲ. ಹಾಗಾದ್ರೆ ಸಾಕ್ಷಾತ್ ದೈವಿ ಸ್ವರೂಪಳೇ ಆದಂತಹ ನನ್ನ ಹೆಂಡತಿಯನ್ನು ಹೊಡಲಿಕ್ಕೆ ಸಾಧ್ಯ ಇದೆ ನಾನು, ಅದು ಕೂಡ ಸಾಧ್ಯ ಇಲ್ಲ, ಅದು ಪಾಪದ ಕೆಲಸನೇ. 4ನೇದು, ನಾನು ಹೆಂಡ ಕುಡಿಬಹುದು. ಹೆಂಡ ಕುಡಿದ್ರೆ ನನ್ನ ಶರೀರ ಮಾತ್ರ ಹಾಳಾಗ್ತದೆ, ನನ್ನ ಈ ಜೀವನ ಮಾತ್ರ ಹಾಳಾಗ್ತದೆ, ಮತ್ತಾರಿಗೂ ತೊಂದರೆ ಆಗೋದಿಲ್ಲ. ನಾನು ಹೆಂಡ ಕುಡಿಯೋದ್ರಿಂದ ಮತ್ತೆ ಯಾವುದಕ್ಕೂ ಸಮಸ್ಯೆ ಆಗೋದಿಲ್ಲ, ನಾನು ಹೆಂಡ ಕುಡಿತೀನಿ ಅಂತ ಮಹಾರಾಜನಿಗೆ ಹೇಳ್ತಾನ. ಹೆಂಡ ಕುಡಿಲಿಕ್ಕೆ ಶುರು ಮಾಡ್ತಾನ. ಕುಡಿತಾನ ನಸೆ ನೆತ್ತಿಗೆ ಇರ್ತದ. ಆತನಿಗೆ ಮಾಂಸವನ್ನು ತಿನ್ನಬೇಕು ಅಂತ ಅನಿಸ್ತದ. ಪ್ರಾಣಿಯನ್ನು ಕೊಂದು ಮಾಂಸವನ್ನು ತಂದು ಅದನ್ನು ಬೇಯಿಸ್ಕೊಂಡು ತಿನ್ಲಿಕ್ಕೆ ಶುರು ಮಾಡ್ತಾನ. ಹೆಂಡತಿ ಬಂದು ಕೇಳ್ತಾಳ, ಯಾವತ್ತೂ ಕುಡ್ದವ್ರಲ್ಲ ನೀವು, ಯಾವತ್ತೂ ಕೆಟ್ಟ ಕೆಲಸ ಮಾಡಿದವರಲ್ಲ, ಹಿಂಗ್ಯಾಕೆ ಮಾಡಾಕತ್ತೀರಿ ಅಂತ ಕೇಳಿದ್ದ ತಡ ನನ್ನ ಕೇಳುವಷ್ಟರ ಮಟ್ಟಿಗೆ ನೀನು ಸೊಕ್ಕಿತಳಾದೇನೆ ನೀನು, ನನ್ನ ಕೇಳುವಷ್ಟರ ಮಟ್ಟಿಗೆ ನಿನಗೆ ಸೊಕ್ಕು ಬಂತೇನೆ, ನನ್ನ ಕೇಳುವಷ್ಟರ ಮಟ್ಟಿಗೆ ನಿನಗೆ ಅಹಂ ಬಂತೇನ ಅಂತ ಹೇಳಿ ಹೆಂಡತಿನ ಮನ ಬಂದಂತೆ ತಳಿಸ್ಲಿಕ್ಕೆ ಶುರು ಮಾಡ್ತಾನೆ. ಹೊಡಿತಾನ ಅವಳು ಕಿರ್ಚಾಡ್ಲಿಕ್ಕೆ ಶುರು ಮಾಡ್ತಾಳ. ಆ ಕಿರ್ಚುವಂತಹ ಶಬ್ದಗಳು ಬಾಜು ಮಂದಿ ಕಿವಿ ಮೇಲೆ ಬೀಳ್ತವ. ಅವರೆಲ್ಲ ಓಡಿ ಬಂದು ಇವನನ್ನು ಪ್ರಶ್ನೆ ಮಾಡ್ತಾರ, ಈ ಒಳ್ಳೆ ವ್ಯಕ್ತಿಯನ್ನು, ಯಾಕಪ್ಪ ಹಿಂಗೆ ಮಾಡಾಕತ್ತಿ, ನೀನು ಯಾವತ್ತೂ ಈ ಥರ ಮಾಡಿದವನಲ್ಲ, ಹೆಂಡತಿನ ಹೊಡ್ಯಾಕತ್ತಿ, ಕುಡಿಯಾಕತ್ತಿ, ಹಿಂಗ್ಯಾಕೆ ಮಾಡಾಕತ್ತಿ ಅಂತ ಕೇಳಿದ್ದೆ ತಡ ನನ್ನ ಹೆಂಡತಿನ ನಾನು ಹೊಡೆದ್ರೆ ಅದನ್ನೆಲ್ಲ ಕೇಳಕ್ಕೆ ನೀವ್ಯಾರು ಅಂತ ಹೇಳಿ ಸಿಟ್ಟಿಗೇರಿ ಆ ಮಂದಿ ಮನೆಗೆಲ್ಲ ಬೆಂಕಿ ಹಚ್ತಾನೆ. ಯಾವೆಲ್ಲ ಕೆಟ್ಟ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳಿ ಕುಡಿಯೋದನ್ನು ಮಾತ್ರ ಮಾಡಬೇಕು ಅಂತ ವಿಚಾರ ಮಾಡಿ ಆ ಕುಡಿಯೋ ಒಂದು ಸಣ್ಣ ಕೆಟ್ಟ ಕೆಲಸ ಮಾಡ್ತಾನೋ, ಮುಂದೆ ಆತನಿಂದಲೇ ಉಳಿದೆಲ್ಲ ಕೆಟ್ಟ ಕೆಲಸಗಳು ಆಗ್ತವೆ. ಹೀಗಾಗಿ ಯಾವುದೇ ಒಂದು ದೊಡ್ಡ ಕೆಟ್ಟ ಕೆಲಸ ಆಗೈತಿ ಅಂತಂದ್ರೆ ಅದರ ಮೂಲ ಏನೈತಿಲ್ಲ, ಅದು ಸಣ್ಣ ಕೆಟ್ಟ ಕೆಲಸದಿಂದನೇ ಆಗಿರ್ತದೆ. ಸಣ್ಣ ಕೆಟ್ಟ ಕೆಲಸ ಮಾಡ್ಕೊಂತ ಮುಂದೊಂದಿದ್ರೆ ನಮಗೆ ಎಂತಹ ಪ್ರೋತ್ಸಾಹ ಸಿಗ್ತದೆ ಅಂತಂದ್ರೆ ಮುಂದೆ ದೊಡ್ಡ ಕೆಟ್ಟ ಕೆಲಸಗಳನ್ನು ಮಾಡುವಂತಹ ಪ್ರೋತ್ಸಾಹ ನಮಗೆ ಆ ಸಣ್ಣ ಕೆಟ್ಟ ಕೆಲಸದಿಂದ ಸಿಗ್ತವೆ. ಅದೇ ರೀತಿಯಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡೋದ್ರಿಂದ ಮುಂದೊಂದಿನ ನಮ್ಮಿಂದಲೂ ಸಹಿತ ದೊಡ್ಡ ಒಳ್ಳೆ ಕೆಲಸಗಳಾಗ್ತವೆ. ನಾವೆಲ್ಲರೂ ಸಣ್ಣ ಒಳ್ಳೆ ಕೆಲಸಗಳನ್ನು ಮಾಡಿ ಮುಂದೆ ನಮ್ಮಿಂದಲೇ ದೊಡ್ಡ ಒಳ್ಳೆ ಕೆಲಸಗಳಾಗುವಂತೆ ನಾವು ಮಾಡೋಣ. ಅದೇ ರೀತಿಯಾಗಿ ಸಾಧನೆಯ ಹಾದಿಯಲ್ಲಿ ದಾಪಗಾಲಿಟ್ಟವನು ಮಾತ್ರ ದೊಡ್ಡವನಲ್ಲ. ಸಾಧನೆಯ ಹಾದಿಯಲ್ಲಿ ಸಣ್ಣ ಹೆಜ್ಜೆಗಳನ್ನು ಇಟ್ಕೊಂಡು ಸಣ್ಣ ಹೆಜ್ಜೆಗಳನ್ನು ಇಡುತ್ತಾ ಮುಂದೊಂದಿನ ದೊಡ್ಡ ಹೆಜ್ಜೆಗಳನ್ನು ಇಡುವಷ್ಟರ ಮಟ್ಟಿಗೆ ದೊಡ್ಡವನಾಗಿ ಬೆಳೆಯೋದೈತಲ್ಲ, ಅದು ಕೂಡ ಸಾಧನೆನೇ. ಬನ್ನಿ ನಾವೆಲ್ಲರೂ ಪ್ರಯತ್ನವಾದಿಗಳಾಗೋಣ, ಪ್ರಯತ್ನಶೀಲರಾಗೋಣ, ಜಯಶಾಲಿಗಳಾಗೋಣ. ಜೈ ಹಿಂದ್.